ಇನ್ನು ಈಗ ರಾಜಕೀಯ ವಲಯದ ಎಕ್ಸ್ಕ್ಲೂಸಿವ್ ಅಂದರೆ ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಸುದ್ದಿ ಕಡೆ ಗಮನ ಕೊಡೋಣ ನಮ್ಮಲ್ಲಿ ಮಾತ್ರ. ಈ ಮುಡಾ ಹಗರಣಕ್ಕೆ ಸಂಬಂಧಪಟ್ಟಂತೆಯೇ ರಾಜಕೀಯ ಅಸ್ತ್ರವಾಗಿ ಇದನ್ನ ಬಳಕೆ ಮಾಡಿಕೊಂಡು ಕಾಂಗ್ರೆಸ್ ಅದರಲ್ಲೂ ಮುಖ್ಯಮಂತ್ರಿಗಳ ವಿರುದ್ಧ ಪಾದಯಾತ್ರೆಯ ಅಸ್ತ್ರವನ್ನ ಪ್ರಯೋಗ ಮಾಡಲಿಕ್ಕೆ ದೋಸ್ತಿ ಪಾಳೆಯ ಸಿದ್ಧತೆಯನ್ನ ಮಾಡ್ಕೊಂಡಿತ್ತು. ನಿನ್ನೆಯಾದ ಬೆಳವಣಿಗೆ ಗಮನಿಸಿದ್ದೀರಿ ನೀವು. ಮುನಿಸ್ಕೊಂಡ್ಬಿಟ್ಟಿದ್ರು ಕುಮಾರಸ್ವಾಮಿ ಅವರು. ನೀವು ಪ್ರೀತಮ್ ಗೌಡನ್ ಮುಂದೆ ತರ್ತಿದ್ದೀರಿ, ನಮ್ಮನ್ನು ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ, ನಾವು ನೈತಿಕವಾಗಿಯೂ ಬೆಂಬಲ ಕೊಡೋದಿಲ್ಲ ಈ ಪಾದಯಾತ್ರೆಗೆ. ಕುಮಾರಸ್ವಾಮಿ ಅವರೇ ಮಾಧ್ಯಮದ ಮುಂದೆ ನೀಡಿದ್ದ ಹೇಳಿಕೆ. ದೋಸ್ತಿಗಳ ನಡುವೆ ಪಾದಯಾತ್ರೆ ರಾಜಕೀಯ ಬಹಳ ಜೋರಾಗಿತ್ತು. ಯಾವಾಗ ಇಡೀ ಮೈತ್ರಿಯಲ್ಲೇ ಬಿರುಕು ಅನ್ನೋ ರೀತಿಯಲ್ಲಿ ಈ ರಿಯಾಕ್ಷನ್ಗಳು ಬಿಂಬಿತವಾಗೋಕೆ ಪ್ರಾರಂಭವಾಯಿತು, ಬಿಜೆಪಿಯ ಹೈಕಮಾಂಡ್ ಎಚ್ಚೆತ್ತುಕೊಂಡಿದೆ. ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಕುಮಾರಸ್ವಾಮಿಯನ್ನ ಕರೆಸಿಕೊಂಡು ಮಾತುಕತೆ ನಡೆಸಿ ಅವರನ್ನ ಕನ್ವಿನ್ಸ್ ಮಾಡಿದ್ದಾರೆ, ಸಮಾಧಾನ ಮಾಡಿದ್ದಾರೆ. ಈ ಸಂಧಾನ ಯಶಸ್ವಿ ಕೂಡ ಆಗಿದೆಯಂತೆ. ದಳಪತಿ ಅಸಮಾಧಾನವನ್ನು ತಣಿಸಿದ್ದಾರೆ JP ನಡ್ಡಾ. ಬಿಜೆಪಿ ಪಾದಯಾತ್ರೆಗೆ ಬರೋಕೆ ಕುಮಾರಸ್ವಾಮಿ ಅವರು ಒಪ್ಕೊಂಡ್ಬಿಟ್ರಂತೆ. ಕಡೆಗೂ ಹೈಕಮಾಂಡ್ ಮನವೊಲಿಕೆ ನಂತರ ಕುಮಾರಸ್ವಾಮಿ ಅವರು ಈ ಪಾದಯಾತ್ರೆಗೆ JDS ಕೂಡ ಸಾಥ್ ನೀಡಲಿದೆ ಅಂತ ಹೇಳಿದ್ದಾರೆ. ಭಿನ್ನಮಿತ ನಮ್ಮಲ್ಲಿದೆ, ಆದರೆ ಕಾಂಗ್ರೆಸ್ಗೆ ಅದು ಲಾಭ ಆಗುತ್ತೆ. ಎರಡು ಪಕ್ಷ ಒಗ್ಗಟ್ಟಾಗಿ ಹೋದರೆ ಮಾತ್ರ ಪಾಠ ಕಲಿಸಬಹುದು. JP ನಡ್ಡಾ ಅವರು ನೀಡಿರೋ ಸಂದೇಶ ಇದು ಕುಮಾರಸ್ವಾಮಿ ಅವರಿಗೆ. ಭಿನ್ನಾಭಿಪ್ರಾಯ ಇಲ್ಲ ಅಂತಲ್ಲ, ಅರ್ಥ ಆಗ್ತಾ ಇದೆ, ಭಿನ್ನಾಭಿಪ್ರಾಯ ಇದೆ. ಆದರೆ ಅದನ್ನು ಅಡ್ವಾಂಟೇಜ್ ಆಗಿ ಮಾಡ್ಕೊಳ್ಳಿಕ್ಕೆ ಕಾಂಗ್ರೆಸ್ಗೆ ಬಿಡಬಾರ್ದು ಅಂತ ಹೇಳಿ ರಾಜ್ಯಾಧ್ಯಕ್ಷ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ವರಿಷ್ಠರಿಗೆ ಮನವರಿಕೆ ಮಾಡಿಕೊಟ್ಟಿದ್ರು. ಅದರ ಬೆನ್ನಲ್ಲೇ ಇವತ್ತಾಯಿತು ಈ ಸಂಧಾನ ಸಭೆಯ ನಂತರದಲ್ಲಿ ಪಾದಯಾತ್ರೆಗೆ ಬರಲಿಕ್ಕೆ ಕುಮಾರಸ್ವಾಮಿ ಅವರು ಒಪ್ಪಿಕೊಂಡಿದ್ದಾರೆ. ಈಗ ದೋಸ್ತಿಗಳ ನಡುವೆ ಇರುವ ಭಿನ್ನಾಭಿಪ್ರಾಯಕ್ಕೇನೋ ಶಮನ ಆಗಿದೆ, ಮದ್ದರ್ದಿದ್ದಾರೆ ಹೈಕಮಾಂಡ್ನ ನಾಯಕರು. ಆದರೆ ಬಿಜೆಪಿ ಒಳಗೆ ಇದೆಯಲ್ಲ ಪಾದಯಾತ್ರೆ ವಿಚಾರಕ್ಕೆ ಅಸಮಾಧಾನ, ಭಿನ್ನ ರಾಗಗಳು ಏನಾಯಿತು? ಒಂದು ಕಡೆ ಪ್ರತ್ಯೇಕ ಸಭೆ ನಡೀತಾ ಇದೆ, ನಾವು ಬಳ್ಳಾರಿಲಿ ಪಾದಯಾತ್ರೆ ಮಾಡ್ತೀವಿ, ಮೈಸೂರಿಗೆ ಮಾಡೋಲ್ಲ ಅನ್ನೋರು ಇದ್ದಾರೆ ಬಿಜೆಪಿಯಲ್ಲಿ. ಈ ಬಿಜೆಪಿ ಒಳಗಿನ ಪಾದಯಾತ್ರೆಯ ಭಿನ್ನ ಮತದ ಕುರಿತಾದ ಒಂದು ವರದಿ ಇದೆ, ಗಮನಿಸಿ. ಸಮಾನ ಮನಸ್ಕರು ಕೂಡಿ ಪಕ್ಷವನ್ನ ಈ ಒಂದು ಪಿತ್ರಾಜಿತ ಪಕ್ಷ ಮಾಡದೆ ಎಲ್ಲರ ಪಕ್ಷವಾಗಿ ಪರಿವರ್ತನೆ ಆಗಲಿಕ್ಕೆ ನಾವು ಹೋರಾಟ ಮಾಡ್ತೀವಿ. ಪಾದಯಾತ್ರೆ ಇಲ್ಲ, ಪರ್ಮಿಷನ್ ಏನು ರಮೇಶ್ ಜಾರಕಿಹೊಳಿ ಬಂದ ಮ್ಯಾಗ ಮಾಡಿ ಹೈಕಮಾಂಡ್ ಪ್ರಮುಖ ಇದೆ, ಅವ್ರು ಕೊಟ್ಟ ನಂತರ ಮುಂದಿನ ಮಾಡ್ತೀವಿ. ಬಿಜೆಪಿಯಲ್ಲಿ ಜೋರಾಯ್ತು ಪಾದಯಾತ್ರೆ ಪಾಲಿಟಿಕ್ಸ್. ತೆರೆಮರೆಯಲ್ಲೇ ಅತೃಪ್ತರ ಟೀಮ್ ಆಕ್ಟಿವ್, ರಹಸ್ಯ ಸಭೆ. ಸ್ವಪಕ್ಷೀಯ ನಾಯಕರ ವಿರುದ್ಧವೇ ಯತ್ನಾಳ್ ಗುಡುಗು. ಪಾದಯಾತ್ರೆ ಆರಂಭಕ್ಕೂ ಮುನ್ನ ಕೇಸರಿ ನಾಯಕರ ನಡುವೆ ಕ್ರೆಡಿಟ್ ವಾರ್ ಜೋರಾಗಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ನೇತೃತ್ವದ ಪಾದಯಾತ್ರೆಗೆ ಅಪಸ್ವರ ಜೋರಾಗಿದೆ. ಹೋರಾಟಕ್ಕೂ ಮುನ್ನವೇ ಹಿರಿಯ ನಾಯಕರು ಸ್ವಪಕ್ಷೀಯ ನಾಯಕರ ವಿರುದ್ಧವೇ ಹರಿಹಾಯ್ತಿದ್ದಾರೆ. ಬಿಜೆಪಿಯ ಅತೃಪ್ತರ ಟೀಮ್ ಫುಲ್ ಆಕ್ಟಿವ್ ಆಗಿದ್ದು, ಬೆಂಗಳೂರಿನಲ್ಲಿ ರಹಸ್ಯ ಸ್ಥಳದಲ್ಲಿ ಯತ್ನಾಳ್, ರಮೇಶ್ ಜಾರಕಿಹೊಳಿ ಟೀಮ್ ಸಭೆ ನಡೆಸಿದೆ. ಬಿಜೆಪಿ ಪಕ್ಷದಲ್ಲಿ ಅಸಮಾಧಾನ ಇದೆ, ಅಭ್ಯರ್ಥಿಗಳಿಗೆ ದ್ರೋಹ ಮಾಡಿದ್ದಾರೆ ಎಂಬ ಕೂಗು ಇದೆ ಅಂತ ಯತ್ನಾಳ್ ಗುಡುಗಿದ್ದಾರೆ. ಇಡೀ ರಾಜ್ಯದಲ್ಲಿ ಸಾಕಷ್ಟು ಪಕ್ಷದಲ್ಲಿ ಅಸಮಾಧಾನ ಇದೆ. ಯಾಕಂದರೆ ಸರಿಯಾಗಿ ಪಕ್ಷ ಎಲ್ಲರನ್ನ ಹಿರಿಯರನ್ನ ಮತ್ತು ಪಕ್ಷದ ಸೋತ ಮೊನ್ನೆ ವಿಧಾನಸಭೆಯಲ್ಲಿ ಆಗಲಿ ಲೋಕಸಭೆಯಲ್ಲಿ ಸೋತ ಅಭ್ಯರ್ಥಿಗಳನ್ನು ವಿಶ್ವಾಸ ತೆಗೆದುಕೊಳ್ಳಾರ್ದೇ ಅನೇಕ ಕಡೆ ಪಕ್ಷದ ಅಭ್ಯರ್ಥಿಗಳಿಗೆ ದ್ರೋಹ ಮಾಡ್ಯಾರ ಅನ್ನೋಂಥ ಒಂದು ದೊಡ್ಡ ಕೂಗಿದೆ. ಸಮಾನ ಮನಸ್ಕರು ಒಟ್ಟಾಗಿ ಪಿತ್ರಾರ್ಜಿತ ಪಕ್ಷ ಮಾಡದೆ ಎಲ್ಲರ ಪಕ್ಷವಾಗಿ ಪರಿವರ್ತನೆ ಮಾಡೋದಕ್ಕೆ ಹೋರಾಟ ಮಾಡ್ತೇವೆ ಅಂದ್ರು ಬಿಜೆಪಿ ಶಾಸಕ. ಸಮಾನ ಮನಸ್ಕರು ಕೂಡಿ ಪಕ್ಷವನ್ನ ಈ ಒಂದು ಪಿತ್ರಾರ್ಜಿತ ಪಕ್ಷ ಮಾಡದೆ ಇದು ಎಲ್ಲರ ಪಕ್ಷವಾಗಿ ಪರಿವರ್ತನೆ ಆಗಲಿಕ್ಕೆ ನಾವೆಲ್ಲ ಹೋರಾಟ ಮಾಡ್ತೀವಿ. ಬಿಜೆಪಿ ಹೈಕಮಾಂಡ್ ಕೊಟ್ಟ ತಕ್ಷಣವೇ ಪಾದಯಾತ್ರೆ ಶುರು ಮಾಡ್ತೀವಿ ಅಂದ್ರು ಬಿಜೆಪಿ ಶಾಸಕ ರಮೇಶ್ ಜಾರಕಿಹೊಳಿ. ಪಾದಯಾತ್ರೆಗೆ ಪರ್ಮಿಷನ್ ಹೈಕಮಾಂಡ್ ಪ್ರಮುಖ ಇದೆ, ಅವ್ರು ಕೊಟ್ಟ ನಂತರ ಮುಂದಿನ ಮಾಡ್ತೀವಿ. ಬಿಜೆಪಿಯಲ್ಲಿ ಪಾದಯಾತ್ರೆ ಪಾಲಿಟಿಕ್ಸ್ ಜೋರಾಗಿದೆ. ಪಕ್ಷದ ನಾಯಕರ ವಿರುದ್ಧವೇ ಯತ್ನಾಳ್ ಹರಿಹಾಯ್ತಿರೋದು ಇರಿಸು ಮುರಿಸು ಉಂಟು ಮಾಡ್ತಿದೆ. ಮುಂದಿನ ದಿನಗಳಲ್ಲಾದ್ರೂ ಹೈಕಮಾಂಡ್ ಬಾಯಿಗೆ ಬೀಗ ಹಾಕುತ್ತಾ ಕಾದು ನೋಡಬೇಕು. ವಿಜಯ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.
ರೈಟ್, ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಸುರೇಶ್ ನೇರ ಸಂಪರ್ಕದಲ್ಲಿ. ಸುರೇಶ್, ಒಂದು ಪಾದಯಾತ್ರೆ ಬಿಜೆಪಿ ಜೆಡಿಎಸ್ ಪಾಳಿಯದ ಒಳಗಿದ್ದ ಹುಳುಕನ್ನೆಲ್ಲ ಆಚೆ ಹಾಕ್ಬಿಡ್ತಾ ಅಂತ ಹೇಳಿ, ದೋಸ್ತಿ ನಡುವೆ ಎಲ್ಲ ಸರಿ ಇಲ್ಲ, ಬಿಜೆಪಿ ಒಳಗೆ ಎಲ್ಲ ಸರಿ ಇಲ್ಲ. ಒಂದು ಗಾಯಕ್ಕಂತೂ ಮುಲಾಮ್ ಹಾಕಿದ್ದಾರೆ. ಜೆ ಪಿ ನಡ್ಡಾ ಅವರು ಕರೆಸಿದ್ರು, ಕುಮಾರಸ್ವಾಮಿನ ಮಾತನಾಡಿಸಿದ್ರು. ಅಲ್ಲಿಗೆ ತಾತ್ಕಾಲಿಕವಾಗಂತೂ ಈ ಬೇಸರ ಬೇಗುದಿ ಉಪಶಮನ ಆದಂತ ಕಾಣ್ತಾ ಇದೆ. ಇನ್ನೊಂದು ಕಡೆ ಏನು, ಈ ಇನ್ನೊಂದು ಪಾದಯಾತ್ರೆ, ರಹಸ್ಯ ಸಭೆ, ಇದಕ್ಕೇನು ಮದ್ದು ಅಂತ? ಎಸ್ ಸ್ಮಿತಾ, ಸದ್ಯ ಲೋಕಸಭೆ ಚುನಾವಣೆ ನಂತರ ರಾಜ್ಯ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅಂತಕ್ಕಂಥದ್ದು ಈಗಿರುವಂಥ ಒಡಕಗಳನ್ನು ನೋಡಿದ್ರೆ ಖಂಡಿತವಾಗ್ಲೂ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರ್ತದೆ. ಅದರಲ್ಲಿ ಪ್ರಮುಖವಾಗಿ ಬಿಜೆಪಿಯಲ್ಲೇ ಒಂದು ಎ ಟೀಮು ಬಿ ಟೀಮು ಇದ್ರ ಹೊರತುಪಡಿಸಿ ಈಗ ಇವರಿಗೆ ಜೆ ಡಿ ಎಸ್ಸಲ್ಲಿ ಇರ್ತಕ್ಕಂಥ ಏನು ಜೆ ಡಿ ಎಸ್ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರು ಮುಂದೆ ಹೋಗುವಂಥದ್ದು ಇದೆಯಲ್ಲ, ಅದು ಕೂಡ ಮತ್ತೊಂದು ಸವಾಲು. ಇದೆಲ್ಲದರ ಮಧ್ಯೆ ವಿಜೇಂದ್ರಗೆ ಸವಾಲಾಗಿರ್ತಕ್ಕಂಥದ್ದು ಮೂಢ ವಿಚಾರವಾಗಿ ಪಾದಯಾತ್ರೆಯನ್ನು ಮಾಡುವಂಥದ್ದು ಸಕ್ಸಸ್ ಆಗುತ್ತೋ ಇಲ್ವೋ ಅಂತಕ್ಕಂಥದ್ದು. ಈಗ ಪ್ರಮುಖವಾಗಿ ಏನು ರಾಜ್ಯ ಉಸ್ತುವಾರಿ ಬಿಜೆಪಿಯ ಉಸ್ತುವಾರಿ ಏನಿದ್ರು ರಾಧಾ ಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಸಮಕ್ಷಮದಲ್ಲಿ ಈಗಾಗಲೇ ರಾಜ್ಯದ ಕೇಂದ್ರ ಸಚಿವರೆಲ್ಲ ಯಾರೆಲ್ಲ ಇದ್ರು ಅವರೆಲ್ಲರ ನೇತೃತ್ವದಲ್ಲಿ ಕೂಡ ಈಗ ಮಾತು ಸಭೆ ಆಗಿರ್ತಕ್ಕಂಥದ್ದು. ಸದ್ಯ ನಮಗೆ ತಿಳಿದುಬಂದಿರುವಂಥ ಮಾಹಿತಿ ಪ್ರಕಾರ ಪಾದಯಾತ್ರೆ ನಿಶ್ಚಿತ ಈಗಾಗಲೇ, ಯಾಕೆಂದರೆ ಹೈಕಮಾಂಡ್ ನಾಯಕರೆಲ್ಲರೂ ಕೂಡ ಪಾದಯಾತ್ರೆ ಸಾಧಕ ಬಾಧಕಗಳ ಬಗ್ಗೆ ಚರ್ಚಿಸಿ ಕುಮಾರಸ್ವಾಮಿ ಅವರು ಮತ್ತು ವಿಜೇಂದ್ರ ಅವರ ಜೊತೆಗೆ ಮಾತುಕತೆಯನ್ನು ನಡೆಸಿ ಅವರ ಕುಮಾರಸ್ವಾಮಿ ಅವರ ಮನವೊಲಿಸುವಲ್ಲಿ ಯಶಸ್ವಿ ಆಗಿದ್ದಾರೆ ಅಂತಕ್ಕಂಥದ್ದು ಈಗಿರುವಂಥ ಮಾಹಿತಿ. ಸೊ ಈ ನಿಟ್ಟಿನಲ್ಲೇ ಈಗ ಪಾದಯಾತ್ರೆಗೆ ಸಂಪೂರ್ಣವಾಗಿ ಕುಮಾರಸ್ವಾಮಿ ಅವರು ಒಟ್ಟು ಒಪ್ಕೊಂಡಿರ್ತಕ್ಕಂಥದ್ದು. ಆದರೆ ವಿಜೇಂದ್ರ ಅವರ ಪಾದಯಾತ್ರೆ ಒಂದು ರೀತಿಯಲ್ಲಿ ಸಕ್ಸಸ್ ಆದರೆ ಮತ್ತೊಂದು ರೀತಿಯಲ್ಲಿ ಪಕ್ಷದಲ್ಲೇ ಇರತಕ್ಕಂತಹ ಕೆಲ ನಾಯಕರು ಏನಿದ್ದಾರೆ ಅಂದರೆ ವಿಜೇಂದ್ರಗೆ ಕೌಂಟರ್ ಆಗಿ ಮತ್ತೊಂದು ಪಾದಯಾತ್ರೆ ಮಾಡೋದಕ್ಕೆ ಅಂತ ಹೊರಟಿರೋದು. ಇವತ್ತೇನು ಸಭೆ ಆಯಿತು, ಆ ಸಭೆ ಬಗ್ಗೆ ರಿಪಬ್ಲಿಕ್ ಕನ್ನಡ ಏನು ಎಕ್ಸ್ಕ್ಲೂಸಿವ್ ಆಗಿ ಒಂದು ಸುದ್ದಿಯನ್ನು ಪ್ರಸಾರ ಮಾಡ್ತು. ಅದು ಈಗ ಆ ವಿಚಾರ ಏನಿದೆ, ಪಾದಯಾತ್ರೆ ವಿಜೇಂದ್ರ ಅವ್ರಿಗೆ ಕೌಂಟರ್ ಆಗಿರ್ತಕ್ಕಂಥ ಟೀಮ್ ಏನಿದೆ ಅದು ಈಗ ವಿಜೇಂದ್ರ ಅವ್ರಿಗೆ ಸವಾಲಾಗಿರ್ತಕ್ಕಂಥದ್ದು. ಯಾಕೆಂದರೆ ಈಗಾಗಲೇ ರಮೇಶ್ ಜಾರಕಿಹೊಳಿ ಏನಿದ್ದಾರೆ, ಮಾಜಿ ಸಚಿವರಂತ ರಮೇಶ್ ಜಾರಕಿಹೊಳಿ ಅವರು ಈಗಾಗಲೇ ಪ್ರತ್ಯೇಕ ಪಾದಯಾತ್ರೆಗೆ ಈಗಾಗಲೇ ಹೈಕಮಾಂಡ್ ನಾಯಕರ ಅನುಮತಿಯನ್ನು ಕೇಳಿರ್ತಕ್ಕಂಥದ್ದು. ಈ ಬಗ್ಗೆನೂ ಕೂಡ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡಕ್ಕೆ ಮಾತಾಡಿರ್ತಕ್ಕಂಥದ್ದು. ಸೊ ಹೀಗಾಗಿ ಈಗ ಇರ್ತಕ್ಕಂತಹ ಒಂದು ಚರ್ಚೆ ಅಂತಂದರೆ ವಿಜೇಂದ್ರ ಮತ್ತು ಜೆ ಡಿ ಎಸ್ನವರು ಒಗ್ಗಟ್ಟಾಗಿ ಅಂದರೆ ಬಿ ಜೆ ಪಿ ನಾಯಕರು ಹೋದರೆ ಇವರ ಜೊತೆಗೆ ಈಗ ಏನು ಪ್ರತ್ಯೇಕ ಪಾದಯಾತ್ರೆಗೆ ಮುಂದಾಗಿರ್ತಕ್ಕಂಥ ಯತ್ನಾಳ್ ಆ್ಯಂಡ್ ರಮೇಶ್ ಜಾರಕಿಹೊಳಿ ಅದರ್ಸ್ ಟೀಮ್ ಏನಿದೆ ಇವರೆಲ್ಲರೂ ಕೂಡ ಬರ್ತಾರಾ ಇವರ ಪಾದಯಾತ್ರೆಗೆ ಅಂತಕ್ಕಂಥದ್ದು ಕೂಡ ಭಾಳ ದೊಡ್ಡದಾದಂಥ ಪ್ರಶ್ನೆ. ಯಾಕೆಂತಂದರೆ ವಿಜೇಂದ್ರ ಅವರು ಎಲ್ಲ ಒಂದು ಕಡೆ ಸ್ವಪಕ್ಷದಲ್ಲೇ ಅಂದರೆ ಪಕ್ಷದಲ್ಲಿ ಇರ್ತಕ್ಕಂಥ ಹಿರಿಯ ನಾಯಕನ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಅಂತಕ್ಕಂಥದ್ದು ಬಹಳ ದೊಡ್ಡ ಮಟ್ಟದ ಅಸಮಾಧಾನ ಮತ್ತು ನೋವು ಹಿರಿಯ ನಾಯಕರಲ್ಲಿ ಇರ್ತಕ್ಕಂಥದ್ದು. ಸೊ ಈ ನಿಟ್ಟಿನಲ್ಲಿ ಈಗ ವಿಜೇಂದ್ರ ಅವರು ಏನೋ ಮಿತ್ರ ಪಕ್ಷದ ಕುಮಾರಸ್ವಾಮಿ ಅವರನ್ನ ಹೈಕಮಾಂಡ್ ಮಟ್ಟದಲ್ಲಿ ವಿಶ್ವಾಸಕ್ಕೆ ತೆಗೆದುಕೊಂಡ್ರು. ಆದರೆ ಈಗ ಈ ಕೆಲ ಅತೃಪ್ತ ನಾಯಕರು ಮತ್ತು ವಿಜೇಂದ್ರ ಅವರಿಗೆ ಸೆಡ್ಡು ಹೊಡೆದಿರುವಂಥ ನಾಯಕರನ್ನ ಯಾವ ರೀತಿಯ ವಿಶ್ವಾಸಕ್ಕೆ ತೆಗೆದುಕೊಂಡು ಪಾದಯಾತ್ರೆಗೆ ಹೋಗ್ತಾರೆ ಅನ್ನೋದೇ ದೊಡ್ಡ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಸ್ಮಿತಾ, ರೈಟ್, ಧನ್ಯವಾದ ಮಾಹಿತಿಗಾಗಿ ಸುರೇಶ್. ಇನ್ನು ಈಗ ರಾಜಕೀಯ ವಲಯದ ಎಕ್ಸ್ಕ್ಲೂಸಿವ್ ಅಂದರೆ ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಸುದ್ದಿ ಕಡೆ ಗಮನ ಕೊಡೋಣ ನಮ್ಮಲ್ಲಿ ಮಾತ್ರ. ಈ ಮುಡಾ ಹಗರಣಕ್ಕೆ ಸಂಬಂಧಪಟ್ಟಂತೆಯೇ ರಾಜಕೀಯ ಅಸ್ತ್ರವಾಗಿ ಇದನ್ನ ಬಳಕೆ ಮಾಡಿಕೊಂಡು ಕಾಂಗ್ರೆಸ್, ಅದರಲ್ಲೂ ಮುಖ್ಯಮಂತ್ರಿಗಳ ವಿರುದ್ಧ ಪಾದಯಾತ್ರೆಯ ಅಸ್ತ್ರವನ್ನ ಪ್ರಯೋಗ ಮಾಡಲಿಕ್ಕೆ ದೋಸ್ತಿ ಪಾಳೆಯ ಸಿದ್ಧತೆಯನ್ನ ಮಾಡ್ಕೊಂಡಿದ್ರು. ನಿನ್ನೆಯಾದ ಬೆಳವಣಿಗೆ ಗಮನಿಸಿದ್ದೀರಿ ನೀವು. ಮುನಿಸ್ಕೊಂಡ್ಬಿಟ್ಟಿದ್ರು ಕುಮಾರಸ್ವಾಮಿ ಅವರು. ನೀವು ಪ್ರೀತಮ್ ಗೌಡನ್ ಮುಂದೆ ತರ್ತಿದ್ದೀರಿ, ನಮ್ಮನ್ನು ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ, ನಾವು ನೈತಿಕವಾಗಿಯೂ ಬೆಂಬಲ ಕೊಡೋದಿಲ್ಲ ಈ ಪಾದಯಾತ್ರೆಗೆ. ಕುಮಾರಸ್ವಾಮಿ ಅವರೇ ಮಾಧ್ಯಮದ ಮುಂದೆ ನೀಡಿದ್ದ ಹೇಳಿಕೆ. ದೋಸ್ತಿಗಳ ನಡುವೆ ಪಾದಯಾತ್ರೆ ರಾಜಕೀಯ ಬಹಳ ಜೋರಾಗಿತ್ತು. ಯಾವಾಗ ಇಡೀ ಮೈತ್ರಿಯಲ್ಲೇ ಬಿರುಕು ಅನ್ನೋ ರೀತಿಯಲ್ಲಿ ಈ ರಿಯಾಕ್ಷನ್ಗಳು ಬಿಂಬಿತವಾಗೋಕೆ ಪ್ರಾರಂಭವಾಯಿತು, ಬಿಜೆಪಿಯ ಹೈಕಮಾಂಡ್ ಎಚ್ಚೆತ್ತುಕೊಂಡಿದೆ. ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಕುಮಾರಸ್ವಾಮಿಯನ್ನ ಕರೆಸಿಕೊಂಡು ಮಾತುಕತೆ ನಡೆಸಿ ಅವರನ್ನ ಕನ್ವಿನ್ಸ್ ಮಾಡಿದ್ದಾರೆ, ಸಮಾಧಾನ ಮಾಡಿದ್ದಾರೆ. ಈ ಸಂಧಾನ ಯಶಸ್ವಿ ಕೂಡ ಆಗಿದೆಯಂತೆ. ದಳಪತಿ ಅಸಮಾಧಾನವನ್ನು ತಣಿಸಿದ್ದಾರೆ ಜೆ ಪಿ ನಡ್ಡಾ. ಬಿಜೆಪಿ ಪಾದಯಾತ್ರೆಗೆ ಬರೋಕೆ ಕುಮಾರಸ್ವಾಮಿ ಅವರು ಒಪ್ಕೊಂಡ್ಬಿಟ್ರಂತೆ.